ಹಲೋ ಫ್ರೆಂಡ್ಸ್, ವೆಲ್ಕಮ್ ಮತ್ತೆ ನಮ್ಮ ಹೊಸ ವಿಡಿಯೋಗೆ. ನೀವು ನೋಡ್ತೀವಿ ಪ್ರೀತಮ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವೇನಪ್ಪ ಅಂದರೆ ನಾನು NS200 ಬೈಕ್ನ ಹ್ಯಾಂಡ್ ಗಾರ್ಡ್ನ ಇನ್ಸ್ಟಾಲ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಯಾವ ಥರ ಇನ್ಸ್ಟಾಲೇಷನ್ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ. ಯಾರೆಲ್ಲ ನಮ್ಮ ಚಾನಲ್ ಹೊಸ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದೇ ನಮ್ಮ NS200 ಬೈಕ್. ಇದಕ್ಕೆ ನಾವು ಹ್ಯಾಂಡ್ ಗಾರ್ಡ್ನ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಯಾವ ಥರ ಇನ್ಸ್ಟಾಲೇಷನ್ ಮಾಡೋದು ಮತ್ತು ಯಾವ ಥರ ಈಸಿ ಆಗುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದೆ ಒಂದು NS200 ಹ್ಯಾಂಡ್ ಗಾರ್ಡ್ಸು. ಸೊ ನೋಡ್ಬೋದು ನೀವು, ವೈಟ್ ಕಲರ್ ಆಗಿದೆ. ನನ್ನ ಬೈಕ್ ವೈಟು, ಸೊ ಅದಕ್ಕೋಸ್ಕರ ಇದು ವೈಟೇ ತೊಗೊಂಡಿದ್ದೀನಿ. ಸೊ ಇದು ಇನ್ಸ್ಟಾಲೇಷನ್ ಮಾಡೋಕ್ಕೋಸ್ಕರ ನಮಗೆ $500 ಕೊಡಬೇಕು. ನಾನು $500 ಕೊಡ್ಕೊಂಡಿದ್ದೀನಿ. ಹಾಗೆ ಇದೇ ಥರ ನಮಗೆ ಸ್ವಲ್ಪ ವಾಚಸ್ ಕೊಡೋದಕ್ಕೆ ನಾನು ವಾಚಸ್ನ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಇನ್ಸ್ಟಾಲೇಷನ್ ಮಾಡ್ತೀನಿ ಯಾವುದು ಅಂತ ನೋಡಿ. ಅದೇ ಥರ ನಮಗೆ ಇದ್ರ ಜೊತೆಗೆ ನಟ್ ಬೋಲ್ಟ್ಸ್ ಕೊಟ್ಟಿದ್ದಾರೆ. ಸೊ ಕ್ಲಿಪ್ ಕೂಡ ಕೊಟ್ಟಿದ್ದಾರೆ. ನಮ್ಮದು ಹಳೆ ಬೋಲ್ಟ್ನ ಬಿಚ್ಚಾಕ್ಬಿಟ್ಟು ಹೊಸ ಬೋಲ್ಟ್ನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಒಂದು ಸೈಡ್ ಕಂಪ್ಲೀಟ್ ಇತ್ತು, ಇನ್ನೊಂದು ಸೈಡ್ ಹಾಕ್ಬೇಕು. ಇವಾಗ ಬನ್ನಿ ಆ ಸೈಡ್ ಕೂಡ ಹಾಕೋಣ. ಫ್ರೆಂಡ್ಸ್, ಇವಾಗ ಹ್ಯಾಂಡ್ ಗಾರ್ಡ್ ಇನ್ಸ್ಟಾಲೇಷನ್ ಮಾಡೋದನ್ನ ಫುಲ್ ಕಂಪ್ಲೀಟ್ ಆಯಿತು. ನೋಡ್ಬೋದು ನೀವೇ ಯಾವ ಥರ ಮಾಡಿದೆ ಅಂತ. ನೀವು ಕೂಡ ನಿಮ್ಮ ಬೈಕ್ ತೊಗೊಂಡ್ರೆ ನೆಕ್ಸ್ಟ್ ಟೈಮ್ ಇದೇ ಥರ ಇನ್ಸ್ಟಾಲೇಷನ್ ಮಾಡಿ ಬನ್ನಿ. ಒಂದ್ಸಾರಿ ಫೈನಲ್ ಲುಕ್ ನೋಡ್ಕೊಂಬರೋಣ ಹೇಗಿರುತ್ತೆ ಅಂತ. ಫ್ರೆಂಡ್ಸ್, ಯಾವ ಥರ ಇನ್ಸ್ಟಾಲೇಷನ್ ಮಾಡಿದೆ ಅಂತ. ಸೊ ಈ ವಿಡಿಯೋನ ನಿಮಗೆಲ್ಲರೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ. ಸೊ ಅಲ್ಲಿಗಂಟ ಟೇಕ್ ಕೇರ್, ಬಾಯ್.